ಇನ್ನು ಇದೇ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಈ ಹಿಂದಿನ ತಮ್ಮ ಜೀವನದ ಬಗ್ಗೆಯೂ ಕೂಡ ಮಾತನಾಡಿದ್ರು. ಅಂದ್ರೆ ರಾಜಕೀಯ ಬೆಳವಣಿಗೆಗಳ ಕುರಿತಂತೆಯೂ ಕೂಡ ಮಾತನಾಡಿದ್ರು. ತಾನು ಬೆಳೆದು ಬಂದಂತಹ ರೀತಿ ಅಂದ್ರೆ ಹಳ್ಳಿಗಾಡಿನಿಂದ ಬಂದವನು, ಶಾಸಕನಾಗ್ತೀನಿ, ಮಂತ್ರಿ ಆಗ್ತೀನಿ, ಸಿಎಂ ಆಗ್ತೀನಿ, ವಿಪಕ್ಷ ನಾಯಕನಾಗ್ತೀನಿ ಅಂತ ಕನಸು ಕೂಡ ಕಂಡಿರಲಿಲ್ಲ. ಇತಿಹಾಸ ನೆನಪಿಸಿಕೊಂಡು ಭಾವುಕರಾಗಿದ್ದಾರೆ ಸಿದ್ದರಾಮಯ್ಯ. ರಾಜಕಾರಣಕ್ಕೆ ನಾನು ಬಂದಿದ್ದೆ ಆಕಸ್ಮಿಕ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿ ಆಗ್ಲಿ, ಬೇರೆ ಯಾರೇ ಆಗ್ಲಿ, ಅಂದ್ರೆ ನಮ್ಮ ಕುಟುಂಬದವರು ಬೇರೆ ಯಾರು ಕೂಡ ರಾಜಕೀಯದಲ್ಲಿ ಇರಲಿಲ್ಲ. ಹೀಗಾಗಿ ಇತಿಹಾಸ ನೆನಪಿಸಿಕೊಂಡು ಒಂದು ಕ್ಷಣ ಗದ್ಗದಿತರಾದ್ರು ಸಿದ್ದರಾಮಯ್ಯ. ನಾನು ಹಳ್ಳಿಗಾಡಿನಿಂದ ಬಂದಂಥವನು. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಯಾಕಂದರೆ ನಮ್ಮ ಕುಟುಂಬದವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ನಮ್ಮ ತಂದೆ ತಾಯಿಗಳಾಗಲಿ ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಯಾರೂ ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ನಾನು ಹಳ್ಳಿಗಾಡಿನಿಂದ ಬಂದಂಥವನು. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಯಾಕಂದರೆ ನಮ್ಮ ಕುಟುಂಬದವ್ರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ನಮ್ಮ ತಂದೆ ತಾಯಿಗಳಾಗಲಿ ಅಥವಾ ಇನ್ಯಾರೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥವ್ರು ಯಾರೂ ಕೂಡ